ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಸತ್. ಪರಬ್ರಹ್ಮನೇ ನಮಃ. ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 7ನೇ ಅಧ್ಯಾಯ. ಸೂಚನೆ: ದೇಶ ದೇಶವ ತಿರುಗಿ ಶಿವಯೋಗೀಶನಿಂ ಸಂಸಾರಿಯಪ್ಪುದು ಲೇಸುತನವೆಂಬುದನ್ನು ನಿಶ್ಚಯಿಸಿದನು ಶ್ರೀ ಬಾಬಾ. ಭೂವಾಚಕ ಮಹಾಶಯರೇ, ಹಿಂದಿನ ಅಧ್ಯಾಯದಲ್ಲಿ ಶ್ರೀ ಬಾಬಾ ಮಹಾರಾಜರು ನಾಸಿಕ ಕ್ಷೇತ್ರದಿಂದ ಹೊರಟು ಕಾಶಿ ಕ್ಷೇತ್ರದಲ್ಲಿ ಲಿಂಗ ಸ್ಥಾಪನಾದಿ ವಿಷಯಗಳನ್ನು ತಿಳಿಯಪಡಿಸಿ ಹರಿದ್ವಾರಕ್ಕೆ ಪ್ರಯಾಣ ಮಾಡಿದರೆಂಬ ವಿಷಯವನ್ನು ಕೇಳಿರುವಿರಿ. ಮುಂದಿನ ಕಥಾಭಾಗವನ್ನು ಶ್ರದ್ಧೆಯಿಂದ ಆಲಿಸಿರಿ. ಬಾಬಾ ಮಹಾರಾಜರು ಹರಿದ್ವಾರಕ್ಕೆ ಬಂದು ಈ ಕ್ಷೇತ್ರವು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡುವ ಸ್ಥಾನವಾಗಿದೆ ಎಂದು ಬಗೆದರು. ಇಲ್ಲಿ ನಿಂತು ಗಂಗಾ ಪ್ರವಾಹ ನೋಡಿದರೆ ಪರಶಿವನ ಜಟಾದ್ವಾರದಿಂದ ಹೊರಟು ಗಂಗಾದೇವಿಯು ಭೂಲೋಕದ ಪಾಪಿಗಳನ್ನು ಪವಿತ್ರಗೊಳಿಸಲು ಬರುತ್ತಿರುವಳೇನೋ ಅನ್ನುವಂತೆ ಭಾಸವಾಗುತ್ತದೆ. ಈ ಕ್ಷೇತ್ರದಲ್ಲಿರುವವರೆಲ್ಲರೂ ಬ್ರಹ್ಮಜ್ಞಾನಿಗಳೇ. ಆಜ್ಞೆ ಜನರು ಹುಡುಕಿದರೂ ಸಿಗುವುದಿಲ್ಲ. ಇಲ್ಲಿ ಬಾಬಾ ಮಹಾರಾಜರು ಕೆಲವು ದಿನಗಳು ವೇದಾಂತ ವಿಷಯಗಳನ್ನು ಹೇಳಿ ಕೇಳುವುದರಲ್ಲಿ ಕಾಲಹರಣ ಮಾಡಿದರು. ಅಲ್ಲಿಂದ ಹಿಮಗಿರಿಯ ಶಿಖರವನ್ನು ಕಂಡು ನೇಪಾಳದ ಕಡೆ ಹೊರಟರು. ನೇಪಾಳದ ರಾಜನು ಸತ್ಪುರುಷನೆಂಬುದು ಜಗತ್ಪ್ರಸಿದ್ಧ. ಇದೇ ರುದ್ರಾಕ್ಷಿಗಳು ಬೆಳೆಯುವ ಪುಣ್ಯ ಪ್ರದೇಶವು. ಇಲ್ಲಿನ ರಾಜನು ಪ್ರತಿ ಶಿವರಾತ್ರಿಯಲ್ಲಿ ಅನೇಕ ಜನ ಸಾಧುಗಳನ್ನು ಆಹ್ವಾನಿಸಿ ಆ ಸಾಧುಗಳ ಅಭೀಷ್ಟದಂತೆ ಭೋಜನಾದಿಗಳನ್ನಿತ್ತು ಕಳುಹಿಸುತ್ತಾನೆ. ನಮ್ಮ ಬಾಬಾ ಮಹಾರಾಜರು ಅಲ್ಲಿಗೆ ಹೊರಟಾಗ ಶಿವರಾತ್ರಿಯೂ ಸಮೀಪದಲ್ಲಿತ್ತು. ಆ ರಾಜನು ಅನೇಕ ಜನ ಸಾಧುಗಳಿಗೆ ಆಹ್ವಾನವಿತ್ತಂತೆ ಬ್ರಹ್ಮ ತೇಜಸ್ವಿಯಾದ ಬಾಬಾ ಮೂರ್ತಿಗೂ ಆಹ್ವಾನವಿತ್ತನು. ಅವರ ಆಹ್ವಾನವನ್ನು ಅಂಗೀಕರಿಸಿ ರಾಜಾಲಯಕ್ಕೆ ಹೊರಟರು. ಅಲ್ಲಿ ಸಿಂಹಾಸನರೂಢನಾಗಿ ರಾಜನು ಕುಳಿತಿದ್ದನು. ನಮ್ಮ ಬಾಬಾ ಮಹಾರಾಜರು ಹೋದ ಕೂಡಲೇ ಈ ಬಾಲ ಬ್ರಹ್ಮಚಾರಿಯ ಮುಖದ ವರ್ಚಸ್ಸನ್ನು ಕಂಡು ಈತನು ಬಾಲನಾಗಿ ಕಂಡರೂ ಮಹಾಪುರುಷನೆಂದು ಭಾವಿಸಿ ತನ್ನ ಆಸನವನ್ನಿಳಿದು ಇದೀರ್ಗೊಂಡು ಕರೆದೊಯ್ದು ಸಿಂಹಾಸನದ ಮೇಲೆ ಕೂಡಿಸಿದನು. ಸಮಸ್ತ ಸಾಧುಗಳ ತಂಡವು ತಮ್ಮ ತಮ್ಮ ಆಸನದ ಮೇಲೆ ಕುಳಿತೇ ಇದ್ದರು. ಆ ಸಮಯದಲ್ಲಿ ಬಗನಗಳ ಮಧ್ಯದಲ್ಲಿ ಪ್ರಕಾಶಿಸುವ ರಾಖಾಚಂದ್ರನಂತೆ ಬಾಲಸಾಧುವು ಶೋಭಿಸಿದನು. ನೇಪಾಳ ರಾಜರಿಗೆ ಅಂದಿನ ಶಿವರಾತ್ರಿ ಬಹಳ ವಿಜೃಂಭಣೆಯಿಂದ ಜರುಗಿತು. ಆ ಕಾರ್ಯಕ್ರಮಕ್ಕೆಲ್ಲ ಬಾಬಾ ಮಹಾರಾಜರನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಿದ್ದರು. ನೇಪಾಳ ರಾಜರು ಆ ಕಾರ್ಯ ಸಮಾಪ್ತಿಯಲ್ಲಿ ಸರ್ವ ಸಾಧುಗಳ ಅಭಿಷ್ಟ ವಸ್ತು ಒಡವೆಗಳನ್ನು ರುದ್ರಾಕ್ಷಿಗಳೊಡನೆ ಸಮರ್ಪಿಸಿದರು. ನಂತರ ನಮ್ಮ ಬಾಬಾ ಮಹಾರಾಜರಿಗೆ ಬಂಗಾರ ಬೆಳ್ಳಿಯ ತಾಟುಗಳಲ್ಲಿ ದಕ್ಷಿಣೆ ಸಮೇತ ಕೊಡಲು ಸಮ್ಮುಖದಲ್ಲಿ ನಿಂತರು. ಆಗ ಬಾಲಮೂರ್ತಿಯು, ರಾಜಶಿಖಾಮಣಿ, ನನಗೆ ಈ ವಸ್ತುಗಳಾವುವು ಬೇಡ. ನಿನ್ನಲ್ಲಿರುವ ಈ ಸದ್ಗುಣ ಸಂಪತ್ತೇ ನನಗೆ ಕಾಣಿಕೆಯಾಗಿ ಕೊಟ್ಟಂತಿದೆ. ಇವುಗಳನ್ನು ಬೇರೆ ಯಾರಿಗಾದರೂ ಕೊಟ್ಟು ಬಿಡು. ನೀನು ಇಂತಿಷ್ಟು ಸಾಧು ಮಂಡಳಿಯನ್ನು ತೃಪ್ತಿಪಡಿಸಿರುವೆ. ಇದೆಲ್ಲವೂ ನನಗಾಗಿ ಕಾಣಿಕೆ ಕೊಟ್ಟಂತಾಗಿದೆ. ಸಾಧುಗಳ ತೃಪ್ತಿಯೇ ಜಗತ್ತಿನ ತೃಪ್ತಿ, ಸಾಧುಗಳ ದುಃಖವೇ ಜಗತ್ತಿನ ದುಃಖ ಎಂದು ಮತ್ತೆ ಇಂತೆಂದರು. ಸಾಧು ಕ್ಷೋಭವೇ ವಂಶನಾಶವು, ಸಾಧು ತೃಪ್ತಿಯೇ ವಂಶವೃದ್ಧಿಯು, ಸಾಧು ಸೇವೆಯೇ ಚಿತ್ತಶುದ್ಧಿಯು ಸರ್ವಸಿದ್ಧಿಯದು, ಸಾಧು ನಮನದಿ ಜ್ಞಾನಪ್ರಾಪ್ತಿಯು, ಸಾಧು ಕರುಣದಿ ಸಾಧುವಪ್ಪನು, ಸಾಧುವೇ ಸದ್ಬ್ರಹ್ಮರೂಪನು ಮುಕ್ತಿದಾಯಕನು. ಬಾಬಾ ಮಹಾರಾಜರು ನೇಪಾಳ ರಾಜನು ಕೊಡುವ ಪದಾರ್ಥಗಳಾವನ್ನು ಮುಟ್ಟದಿರಲು ರಾಜನು, ಹೇ ನಿಸ್ವಾರ್ಥಿ ಪರೋಪಕಾರಿ ಬಾಲಯೋಗೀಶ್ವರ, ತಾವು ಈ ಬಂಗಾರ ಬೆಳ್ಳಿಯ ಸಾಮಾನುಗಳನ್ನು ಸ್ವೀಕರಿಸದಿರುವುದು ತಮ್ಮ ನೈಜವಾದ ವೈರಾಗ್ಯ ಭಾಗ್ಯದ ಮಹತ್ವವೆಂದು ನಾನು ತಿಳಿಯುತ್ತೇನೆ. ಆದರೆ ಈ ಗೌರಿಶಂಕರ ರುದ್ರಾಕ್ಷಿಗಳನ್ನು ಮಾತ್ರ ತಮ್ಮ ದೇಹಾವಸಾನದವರೆಗೂ ತಾವು ಕಂಠದಲ್ಲಿ ಧರಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ನನ್ನ ಪ್ರಾರ್ಥನೆಯನ್ನು ನಿರಾಕರಿಸಬೇಡಿರೆಂದು ಅಡಿಗಳಿಗೆ ಎರಗಿದನು. ನಮ್ಮ ಬಾಲಮೂರ್ತಿಯು ಭಕ್ತಾಧೀನನಾದ್ದರಿಂದ ಆಗಲಿ ಎಂದು ಆ ಗೌರಿಶಂಕರ ರುದ್ರಾಕ್ಷಿಗಳನ್ನು ಕಂಠದಲ್ಲಿ ಧರಿಸಿದರು. ಅವು ಬಾಬಾ ಮಹಾರಾಜರ ಕೊರಳಲ್ಲಿ ಕೊನೆಯವರೆಗೂ ಇದ್ದವು.
ಬಾಲಮೂರ್ತಿಯು ನೇಪಾಳ ರಾಜನಿಗೆ ಆಶೀರ್ವದಿಸಿ ಅಲ್ಲಿಂದ ಹೊರಟು ಶಿಲಾ ನದಿಯ ಕಡೆಗೆ ಹೊರಟರು. ಆ ನದಿಯಲ್ಲಿ ಸ್ನಾನ ಮಾಡಲು ಮುಂದುವರೆದರು. ಅಲ್ಲಿ ಕೆಲವು ಜನ ಸಾಧುಗಳು, ಎಲ್ಲೋ ಹುಡುಗ, ಇದು ಶಿಲಾ ನದಿಯು, ಇದರಲ್ಲಿ ಸ್ನಾನ ಮಾಡಿದರೆ ಶಿಲೆಯಾಗಿ ಬೀಳುವರು. ನೀನು ನದಿಯಲ್ಲಿ ಇಳಿಯಬೇಡ, ನಿನಗೆ ಇದರ ಸಂಗತಿಯೇ ಗೊತ್ತಿಲ್ಲವೆಂಬಂತೆ ತೋರುತ್ತದೆ. ಇತ್ತ ಕಡೆ ಬಾ ಎಂದು ಕರೆದರು. ನಮ್ಮ ಬಾಲಮೂರ್ತಿಗೆ ತಿಳಿಯದ ವಿಷಯವಾವುದು? ಬಾಲಮೂರ್ತಿಯು ಸಾಧುಗಳಿಗೆ ಇಂತೆಂದರು: ಹೇ ಸಾಧುಗಳೇ, ಜಡವಾದ ಶರೀರವು ನಾನೆಂಬ ಭಾವನೆಯುಳ್ಳವರು ಈ ನದಿಯಲ್ಲಿಳಿದರೆ ಶಿಲೆಯಾಗುವರಾಗಲಿ, ಸಚ್ಚಿದಾನಂದ ರೂಪವಾದ ಪರಮಾತ್ಮನೇ ನಾನೆಂದು ತಿಳಿದವರು ಎಂದಿಗೂ ಶಿಲೆಯಾಗರು ಎಂದು ಹೇಳಿ ಆ ನದಿಯಲ್ಲಿ ಸಾಧುಗಳು ನೋಡುವಂತೆ ಇಳಿದು ಸ್ನಾನ ಮಾಡಿ ಆಚೆಯ ದಡಕ್ಕೆ ಹೋಗಿ ತಿರುಗಿ ಬಂದರು. ಅದನ್ನು ಕಂಡು ಸಾಧುಗಳು, ಓಹೋ, ಈತನು ಮಾನವ ಮಾತ್ರನಲ್ಲ, ಕೇವಲ ಪರಶಿವನ ಅವತಾರ ಮೂರ್ತಿಯೇ ಹೌದು ಎಂದು ಕೊಂಡಾಡಿದರು. ಅಲ್ಲದೆ ನಮ್ಮ ಬಾಲಮೂರ್ತಿಗೆ ಸಾಷ್ಟಾಂಗದಿಂದ ನಮಸ್ಕರಿಸಿದರು. ಬಾಬಾ ಮಹಾರಾಜರು ಅಲ್ಲಿಂದ ಗುಜರಾತ್ ಪ್ರಾಂತದಲ್ಲಿ ಸಂಚರಿಸಿ ಗಿರಿನಾರ್ ಎಂಬ ಪರ್ವತಕ್ಕೆ ಬಂದರು. ಆ ಪರ್ವತದ ತುದಿಯಿಂದ ಆಲದ ಬೇರುಗಳು ಕೆಳಗೆ ಇಳಿದಿದ್ದವು. ಆ ಬೆಟ್ಟವನ್ನೇರುವುದಕ್ಕೆ, ಕೆಳಗಿಳಿಯುವುದಕ್ಕೆ ಆ ಬೇರುಗಳು ಸಾಧನವಾಗಿದ್ದವು. ಆ ಬೇರುಗಳ ಕೆಳಭಾಗದಲ್ಲಿ ಬಾಬಾ ಮಹಾರಾಜರು 2 ದಿನಗಳನ್ನು ಕಳೆದರು. 3ನೇ ದಿನದಲ್ಲಿ ಒಬ್ಬ ಸಾಧುವು ಆ ಬೇರುಗಳನ್ನು ಹಿಡಿದುಕೊಂಡು ಕೆಳಗಿಳಿದನು. ಆ ದೃಶ್ಯವನ್ನು ಕಂಡು ನಮ್ಮ ಬಾಲಮೂರ್ತಿಯು, ಸಾಧುಗಳೇ, ನೀವು ಎಲ್ಲಿಂದ ಇಳಿದು ಬಂದಿರಿ? ಈ ಪರ್ವತದ ಮೇಲೆ ಏನಿದೆ ಎಂದು ಪ್ರಶ್ನೆ ಮಾಡಿದರು. ಆ ಸಾಧುವು, ಮೇಲೆ ಮಹಾಶಿವಯೋಗಿಗಳ ಗುಂಪು ಇರುತ್ತದೆ, ಅವರಿಗೆ ಕೆಲವು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಇಳಿದು ಬಂದೆನು ಎಂದನು. ಅದಕ್ಕೆ ಬಾಲಯೋಗಿಯು, ನಾನು ಮೇಲಕ್ಕೆ ಹೋಗಬಹುದೇ? ಅದಕ್ಕೆ ಸಾಧುವು, ಅಲ್ಲಿಗೆ ಹೋಗಬಹುದಾಗಲಿ ಬಾಲಕರಿಂದಲೂ ಸಾಮಾನ್ಯ ಜನರಿಂದಲೂ ಈ ಬೇರುಗಳನ್ನು ಹಿಡಿದೇರಲು ಸಾಧ್ಯವಿಲ್ಲವೆಂದು ಹೇಳಿ ಆತನಿಗೆ ಬೇಕಾದ ಸಾಮಗ್ರಿಗಳನ್ನು ತರುವುದಕ್ಕೆ ಗ್ರಾಮದೆಡೆಗೆ ಹೋದನು. ಬಾಬಾ ಮಹಾರಾಜರು ಆ ಬೇರುಗಳನ್ನು ಹಿಡಿದುಕೊಂಡು 1 ಮೈಲಿ ದೂರದಷ್ಟು ಎತ್ತರವಿರುವ ಪರ್ವತವನ್ನು ನಿರಾಯಾಸವಾಗಿ ಹತ್ತಿದರು. ಅಲ್ಲಿ ಶಿವಯೋಗಿಗಳ ಗುಂಪಿನಲ್ಲೊಬ್ಬ ಮಹಾಪುರುಷನು ಅಗ್ರಸ್ಥಾನದಲ್ಲಿ ಕುಳಿತಿದ್ದನು. ಬಾಬಾ ಮಹಾರಾಜರು ಅವರ ಸಮೀಪಕ್ಕೆ ಬಂದು ಒಂದೆಡೆಯಲ್ಲಿ ಕುಳಿತರು. ಈ ತರುಣ ಸಾಧುವನ್ನು ಕಂಡು ಆ ಮಹಾಪುರುಷನು ಸೋಜಿಗ ಪಡುತ್ತಾ, ಈ ಸ್ಥಾನಕ್ಕೆ ಬರುವುದು ಸಾಮಾನ್ಯ ಜನರಿಂದ ಸಾಧ್ಯವಿಲ್ಲ. ಈ ಬಾಲಮೂರ್ತಿಯು ಜಗದೋದ್ಧಾರ ಮೂರ್ತಿಯಾಗುವುದೆಂದು ಮುಖವರ್ಚಸ್ಸಿನಿಂದ ತಿಳಿದು ಹತ್ತಿರ ಕರೆದು ಕುಶಲ ಪ್ರಶ್ನೆಗಳಾದ ನಂತರ ಹಠಮಂತ್ರ, ಲಯ, ರಾಜ, ಶಿವಯೋಗಗಳನ್ನು ಆ ಮಹಾಪುರುಷರು ಬಾಬಾ ಮಹಾರಾಜರಿಗೆ ತಿಳಿಸಿದರು ಮತ್ತು ಯೋಗಾಭ್ಯಾಸ ಮಾಡೆಂದು ಸೂಚಿಸಿದರು. ನಮ್ಮ ಕಥಾನಾಯಕರು ಸರ್ವರ್ ಯೋಗಗಳನ್ನು ಸಹಜವಾಗಿ ಅಭ್ಯಾಸ ಮಾಡಿಕೊಂಡು ಸಮಾಧಿ ನಿಷ್ಠೆಯಲ್ಲಿ ಕೆಲವು ಕಾಲ ಕಳೆದರು. ಒಂದು ದಿವಸ ಆ ಮಹಾಶಿವಯೋಗಿಗಳು ಪ್ರಸಂಗವಶಾತ್ ಬಾಲಮೂರ್ತಿಯ ಪೂರ್ವ ವೃತ್ತಾಂತವನ್ನು ಕೇಳಿದರು. ಬಾಬಾ ಮಹಾರಾಜರು ತನಗೆ ಲಗ್ನವಾದ ವಿಷಯವೂ, ಮಾತಾಪಿತೃಗಳು ದಿವಂಗತರಾದ ವಿಷಯವೂ, ತಾನು ಅಲ್ಲಲ್ಲಿ ಸಂಚರಿಸಿದ ವಿಷಯವೆಲ್ಲ ಸಾಂಗವಾಗಿ ತಿಳಿಸಿದರು. ಅದನ್ನು ಕೇಳಿ ಆ ಮಹಾಶಿವಯೋಗಿಗಳು, ಬಾಬಾ, ನೀನು ಇಲ್ಲಿರಬೇಡ, ನಿನ್ನ ಗ್ರಾಮವಾದ ದತ್ತವಾಡಕ್ಕೆ ಹಿಂದಿರುಗು. ಕೈಪಿಡಿದ ಪತ್ನಿಯನ್ನು ಕಾಪಾಡುವುದು ಪುರುಷನ ಕರ್ತವ್ಯ. ನೀನು ಸಾಧಿಸುವ ವಿದ್ಯೆಗಳನ್ನೆಲ್ಲ ಸಾಧಿಸಿರುವೆ. ನಿನಗೆ ತಿಳಿಯದ ವಿಷಯವೂ ಯಾವುದೂ ಇಲ್ಲ. ಸುಮ್ಮನೆ ಮನೆಗೆ ಹೋಗಿ ಸಂಸಾರಿಯಾಗು ಎಂದು ಹೇಳಿದರು. ಅದಕ್ಕೆ ಬಾಬಾ ಮಹಾರಾಜರು, ಮಹಾತ್ಮರೇ, ನಾನು ಶಾಶ್ವತವಾದ ಶಿವಯೋಗಾನಂದವನ್ನು ತ್ಯಜಿಸಿ ಕ್ಷಣಿಕವಾದ ಸಂಸಾರ ಸುಖವನ್ನು ಅಪೇಕ್ಷಿಸಲೇ? ಕದಳಿ ಫಲವನ್ನು ಬಿಟ್ಟು ಕೆರವನ್ನು ಕಡಿಯುವಂತಹ ನಾಯಿಯಂತಾಗದೆ ನನ್ನ ಬಾಳು. ಸರ್ವಸಂಗ ಪರಿತ್ಯಾಗಿಗಳಾದ ತಾವೇ ಹೀಗೆ ಹೇಳಿದರೆ ಅಜ್ಞರಾದ ಜನರೆನ್ನೆಷ್ಟು ಹೇಳಬಹುದು ಎಂದೆನ್ನಲು ಆ ಮಹಾತ್ಮರು ಪುನಃ ಇಂತೆಂದರು. ಬಾಬು, ಶಿವಯೋಗಾನಂದವು ಸಂಸಾರದಲ್ಲಿಲ್ಲವೆನ್ನಬೇಡ. ಸಕ್ರಮವಾದ ಸಂಸಾರವು ಆನಂದದ ಕಡಲು ಮತ್ತು ಸದ್ಗತಿಗೆ ಸಾಧನವು ಸಂಸಾರ ಶಬ್ದಕ್ಕೆ ಸತಿಸುತರಿಂದ ಕೂಡಿಕೊಂಡಿರುವುದು ಎಂದಿಷ್ಟೇ ಅರ್ಥ ಮಾಡಬಾರದು. ಸಾರವುಳ್ಳದ್ದೇ ಸಂಸಾರವೆಂದರ್ಥ ಮಾಡಬೇಕು. ಸತಿಸುತರಿರಲಿ ಇಲ್ಲದಿರಲಿ, ಆ ಸಾರವು ತಾನರಿತರೆ ಪ್ರಾಪ್ತಿಯಾಗುತ್ತದೆ. ಸತಿಸುತಾದಿ ಸಂಸಾರದಲ್ಲಿದ್ದು ಸದ್ಗತಿಯನ್ನು ಹೊಂದಿದವರ ಉದಾಹರಣೆಗಳನ್ನು ಲೆಕ್ಕವಿಲ್ಲದಷ್ಟು ಹೇಳಬಹುದು. ನೀನು ಸರ್ವವನ್ನು ಅರಿತವನೇ ಇದ್ದೀಯಿ, ನಿನಗೆ ಹೆಚ್ಚಿಗೆ ಹೇಳಬೇಕಾದ್ದಿಲ್ಲ.
ಮಾಡಿಕೊಂಡ ಮಡದಿಯನ್ನು ಮಣ್ಣುಪಾಲು ಮಾಡುವುದು ಮಾನ್ಯರ ಲಕ್ಷಣವಲ್ಲ. ನಿನಗೆ ಚಿಕ್ಕತನದಲ್ಲಿಯೇ ನಿನ್ನ ತಂದೆಯು ಲಗ್ನ ಮಾಡಿರುವುದರಿಂದ ನೀನು ಸಂಸಾರಿಯಾಗಿ ಜೀವಿಸುತ್ತಾ ಜಗತ್ತಿನ ಉದ್ಧಾರ ಕಾರ್ಯಗಳನ್ನು ಮಾಡಬೇಕಾಗಿದೆ. ನೀನು ಲೋಕೋದ್ಧಾರಕ್ಕಾಗಿ ಅವತರಿಸಿದ್ದೀಯಿ. ಪಾಲಿಗೆ ಬಂದ ಪತ್ನಿಯನ್ನು ಪಾವನಗೊಳಿಸುವುದು ಪುಣ್ಯವಂತರ ಕೆಲಸ. ತನ್ನ ಪ್ರಾಚೀನ ಕರ್ಮಕ್ಕನುಸರಿಸಿ ಬಂದ ಪತ್ನಿಯನ್ನು ಬಿಡುವುದು ಉಚಿತವಲ್ಲ. ಪ್ರಾರಬ್ಧ ಕರ್ಮವನ್ನು ಯತಿಯಾಗಲಿ ಭೂಪತಿಯಾಗಲಿ ಅನುಭವಿಸಲಿಕ್ಕೆ ಬೇಕು. ನಳ, ಹರಿಶ್ಚಂದ್ರ, ಮಾಂದತ, ಪಾಂಡವಾದಿ ಮಹಾಪುರುಷರು ಪ್ರಾರಬ್ಧ ಕರ್ಮಕ್ಕೆ ಎದುರಾಗಲಿಲ್ಲ, ಅನುಭವಿಸಿ ನಿತ್ಯ ಮುಕ್ತರಾದರು. ನಿನಗೆ ಲಗ್ನವೇ ಆಗದಿದ್ದರೆ ಹೀಗೆ ಇರಬಹುದಾಗಿತ್ತು. ಗುರು ಹಿರಿಯರ ಸಮಕ್ಷಮ ಪರರ ಕನ್ಯೆಯನ್ನು ಪಾಣಿಗ್ರಹಣ ಮಾಡಿಕೊಂಡು ಈಗ ಹೆಂಡತಿಯನ್ನು ಒಲ್ಲೆನೆಂದರೆ ಬಲ್ಲವರು ಮೆಚ್ಚುವರೆ. ಮೊದಲು ಆಳಂದಿಯಲ್ಲಿ ವಿಠೋಬನೆಂಬ ಭಕ್ತನು ಸಂಸಾರ ವಿಷಯ ಸುಖಗಳಲ್ಲಿ ಜಿಗುಪ್ಸೆಯುಂಟಾಗಿ ಗ್ರಹವನ್ನು ತ್ಯಜಿಸಿ ವಿರತಿಯಿಂದ ಕಾಶಿಗೆ ಹೋಗಿ ಶ್ರೀಧರ ಮಹಾರಾಜರಿಂದ ಸನ್ಯಾಸ ದೀಕ್ಷೆಯನ್ನು ಕೈಕೊಂಡು ಕೆಲವು ವರ್ಷಗಳನ್ನು ಜ್ಞಾನನಿಷ್ಠೆಯಲ್ಲಿ ಕಳೆದನು. ಒಂದು ದಿವಸ ಶ್ರೀಧರ ಮಹಾರಾಜರು ದೇಶ ಪರ್ಯಟನೆ ಮಾಡುತ್ತಾ ಆಳಂದಿಗೆ ಬಂದು ಸಿದ್ದೇಶ್ವರ ದೇವಾಲಯದ ಮುಂದೆ ಇರುವ ಅಶ್ವತ್ಥ ವೃಕ್ಷದ ಕಟ್ಟೆಯ ಮೇಲೆ ಕುಳಿತಿದ್ದರು. ಆ ವಿಠೋಬನ ಪತ್ನಿಯು ಆ ವೃಕ್ಷವನ್ನು ಪ್ರತಿನಿತ್ಯವೂ ಪ್ರದಕ್ಷಿಣೆ ಮಾಡುವಂತೆ ಆ ದಿನವೂ ಅಲ್ಲಿಗೆ ಬಂದು ಪ್ರದಕ್ಷಿಣೆಯಾದ ನಂತರ ಅಲ್ಲಿ ಕೂತಿರುವ ಶ್ರೀಧರ ಸ್ವಾಮಿಗಳಿಗೂ ನಮಸ್ಕರಿಸಿದರು. ಆಗ ಸ್ವಾಮಿಗಳು ಪುತ್ರವತಿ ಭವ ಎಂದು ಆಶೀರ್ವದಿಸಿದರು. ಅದಕ್ಕೆ ಸಾಧ್ವಿಯು, ಸ್ವಾಮಿ, ನಿಮ್ಮ ಆಶೀರ್ವಾದವು ಫಲಿಸುವುದು ಈ ಜನ್ಮದಲ್ಲಿಯೋ ಅಥವಾ ಮುಂದಿನ ಜನ್ಮದಲ್ಲಿಯೋ ಎಂದು ಕೇಳಲು ಅದಕ್ಕೆ ಸ್ವಾಮಿಗಳು ಈ ಜನ್ಮದಲ್ಲಿಯೇ ಎಂದು ಉತ್ತರಿಸಿದರು. ಆ ಸಾಧ್ವಿಯು, ಸ್ವಾಮಿ, ನನ್ನ ಪತಿಯು ಈ ಊರಲ್ಲಿಲ್ಲ, ವೈರಾಗ್ಯಶೀಲರಾಗಿ ಎಲ್ಲಿಯೋ ಸನ್ಯಾಸಿಯಾಗಿರುವರಂತೆ. ಈ ರೀತಿಯಾಗಿರಲು ನನಗೆ ತಮ್ಮ ಆಶೀರ್ವಾದವು ಈ ಜನ್ಮದಲ್ಲಿ ಫಲಿಸುವುದೆಂತು ಎನ್ನಲು ಆಗ ಸ್ವಾಮಿಗಳು ದಿವ್ಯ ದೃಷ್ಟಿಯಿಂದ ನೋಡಿ, ಓಹೋ, ನನ್ನ ಶಿಷ್ಯನಾದ ವಿಠೋಬನೇ, ಈ ಸ್ತ್ರೀಯಳ ಪತಿಯೆಂದು ತಿಳಿದು ವಿಠೋಬನನ್ನು ಅಲ್ಲಿಗೆ ಕರೆಯಿಸಿ ನೀನು ಸನ್ಯಾಸವನ್ನು ತ್ಯಾಗ ಮಾಡಿ ಸಂಸಾರಿಯಾಗೆಂದು ಬೋಧಿಸಿದರು. ಗುರುವಿನ ಅನುಜ್ಞೆಯಂತೆ ವಿಠೋಬನು ಪುನಃ ಸಂಸಾರಿಯಾದನು. ಈ ವಿಠೋಬನಿಗೆ ಜಗತ್ಪ್ರಸಿದ್ಧರಾದ ಜ್ಞಾನದೇವ, ಸೋಪಾನದೇವ, ನಿರ್ವತ್ತಿನಾಥ, ಮುಕ್ತಾಬಾಯಿ ಎಂಬ 4 ಜನ ಮಕ್ಕಳಾದರು. ಆದ್ದರಿಂದ ಪತ್ನಿಯಿದ್ದು ಸನ್ಯಾಸಿಯಾಗುವುದು ಹೇಡಿತನವೆಂದೇ ತೀರ್ಮಾನಿಸಬೇಕು. ಪರಧನ ಪರಸ್ತ್ರೀಯರನ್ನು ತ್ಯಜಿಸಿ ಪರೋಪಕಾರ ಬುದ್ಧಿಯಿಂದ ಸತಿಸುತಾದಿ ಸಂಸಾರದಿಂದ ಕೂಡಿಕೊಂಡಿದ್ದರೂ ಆತನನ್ನು ಸನ್ಯಾಸಿ ಎನ್ನುವುದರಲ್ಲಿ ತಪ್ಪಿಲ್ಲ. ಸನ್ಯಾಸಿಯಾಗಿದ್ದು ದುರ್ವ್ಯವಹಾರದಲ್ಲಿ ನಡೆದರೆ ಅವನು ಸಂಸಾರಿಗಳಲ್ಲಿ ಅಧಮನೆಂದು ಹೇಳುವುದರಲ್ಲಿಯೂ ತಪ್ಪಿಲ್ಲ. ಬಾಬು, ನೀನು ಅಂತರ ಸನ್ಯಾಸಿ, ಬಾಹ್ಯ ಸಂಸಾರಿಯಾಗಿ ಬಾಳು ಎಂದು ಅನೇಕ ರೀತಿಯಿಂದ ಹೇಳಿ ಬಾಬಾ ಮಹಾರಾಜರನ್ನು ಸಂಸಾರಿಗಳಾಗುವುದಕ್ಕೆ ಒಡಂಬಡಿಸಿದರು. ಬಾಬಾ ಮಹಾರಾಜರು ಅವರ ಅನುಜ್ಞೆಯಂತೆ ಒಪ್ಪಿದರು. ಅಲ್ಲಿಂದ ರಾಮೇಶ್ವರಕ್ಕೆ ಹೊರಟರು. ಪ್ರಯಾಣದಲ್ಲಿ ಕಾಡು ದಾರಿಯು ತಟಸ್ಥವಾಯಿತು. ಅಲ್ಲಿ ಹಲವು ಕವಲು ದಾರಿಗಳು ತೋರಹತ್ತಿದವು. ಅಲ್ಲಿನ ಆ ಕಾಡಿನಲ್ಲಿ ದೊಡ್ಡ ಹುಲಿಯು ಗರ್ಜಿಸುತ್ತಾ ಮಹಾರಾಜರ ಬಳಿಗೆ ಬಂದಿತು. ಆಗ ಮಹಾರಾಜರು ಆ ಹುಲಿಯನ್ನು ಕೃಪಾದೃಷ್ಟಿಯಿಂದ ನೋಡಿ, ಶಾರ್ದೂಲರಾಯನೇ, ಸಮೀಪಕ್ಕೆ ಬಾ, ಈ ಕಾಡಿನಲ್ಲಿ ನಾನೊಬ್ಬನೇ ದಾರಿಯನ್ನು ಹುಡುಕುತ್ತಾ ಹೋಗುತ್ತಾ ಇದ್ದೇನೆ. ಸಮೀಪದ ಗ್ರಾಮವನ್ನು ಸೇರುವವರೆಗೂ ನನ್ನ ಜೊತೆಯಲ್ಲಿಯೇ ಮುಂದಾಗಿ ಹೋಗು ಎಂದು ನುಡಿದು ಸಮೀಪಕ್ಕೆ ಕರೆದು ಆ ಹುಲಿಯು ಮಹಾರಾಜರ ಕೃಪೆಯಿಂದ ತನ್ನ ಕ್ರೂರ ಸ್ವಭಾವವನ್ನು ಬಿಟ್ಟು ಮಹಾರಾಜರ ಸಮೀಪಕ್ಕೆ ಬಂದು ಅವರ ಮುಂಭಾಗದಲ್ಲಿ ಬೆಕ್ಕಿನಂತೆ ಮಲಗಿ ನಾಯಿಯಂತೆ ಬಾಲವನ್ನು ದುಂಡಾಡಿಸಿತು. ನಂತರ ಮಹಾರಾಜರು ಹೇಳಿದಂತೆ ದಾರಿಯನ್ನು ತೋರಿಸುತ್ತಾ ಸಮೀಪದ ಹಳ್ಳಿಯ ಬಂದಾಗ ಆ ಹುಲಿಯು ಬೇರೆ ದಾರಿಯನ್ನು ಹಿಡಿದು ಹೋಯಿತು. ಮಹಾರಾಜರು ಆ ಹಳ್ಳಿಯನ್ನು ಸೇರಿ ಆ ದಿನ ಅಲ್ಲಿದ್ದು ಮುಂದೆ ರಾಮೇಶ್ವರ ಕ್ಷೇತ್ರಕ್ಕೆ ಬಂದು ಸೇರಿದರು ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತದಲ್ಲಿ 7ನೇ ಅಧ್ಯಾಯವು ಮುಗಿದುದು. ಜೈ ಜೈ ಶಿವನ ಪಾರ್ವತಿ ಪತಿಯರ ಹರ ಮಹಾದೇವ್.